ನಮ್ಮ ಜೊತೆ ಶಾಸಕರಾದಂಥ ಬೇಲೂರು ಗೋಪಾಲ್ ಕೃಷ್ಣ ಅವರು ಇದ್ದಾರೆ. ಸರ್, ಮೊನ್ನೆ CLP ಸಭೆಯಲ್ಲಿ ಸಚಿವರು ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೋಡಿ, ನಾನು ಒಬ್ಬನೇ ಅಲ್ಲ. ಇವತ್ತು CLP ಮೀಟಿಂಗ್ ಕರೆಯೋದು ನಮ್ಮ ಹಕ್ಕುಗಳಿಗೆ, ನಮ್ಮ ಆದ್ಯತೆಗಳಿಗೆ ಬೆಲೆ ಕೊಡುವಂಥದ್ದು ಇದಕ್ಕೋಸ್ಕರ, ಮತ್ತು ಮುಂದೆ ಅಸೆಂಬ್ಲಿಯಲ್ಲಿ ಏನೇನು ನಡಿಬೇಕನ್ನೋ ಉದ್ದೇಶದಿಂದ ಕರೆದಿದ್ದಾರೆ. ನಾವು ಮುಕ್ತಾಗಿ ಮಾತಾಡೋಕ್ಕೆ ಅವಕಾಶ ನಮಗೆ CLPಯಲ್ಲಿ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಹಿರಿಯ ಮಂತ್ರಿಗಳು ಕೂತಂಥ ಸಂದರ್ಭದಲ್ಲಿ ಯಾರ್ಯಾರು ಏನೇನು ತೊಂದರೆ ಆಗುತ್ತೆ, ಏನಾಗಿತ್ತು ಹಕ್ಕುಗಳು ಕೇಳ್ಕೊಂಡಿದ್ದಾರೆ. ಕೆಲವು ಮಂತ್ರಿಗಳು ಸರಿಯಾಗಿ ನಮಗೆ ರೆಸ್ಪಾನ್ಸ್ ಮಾಡಲ್ಲ ಅನ್ನೋದನ್ನ ಕೆಲವರು ಹೇಳ್ಕೊಂಡಿದ್ದಾರೆ, ಕೆಲವರು ಇಲ್ಲ, ಕೆಲವರಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಹೊಸ ಶಾಸಕರು ಹೇಳ್ಕೊಂಡಿದ್ದಾರೆ. ನಾವು ಹೇಳೋದಷ್ಟೇ, ಸರ್ಕಾರ ನಮ್ಮದಿದೆ, ನಾವು ಆಡಳಿತ, ನಮ್ಮಿಂದ ತಾನೇ ಮಂತ್ರಿ ಆಗಿದ್ದು ನೀವು ನಮ್ಮಿಂದ ತಾನೇ, ನಮ್ಮ ಆಡಳಿತ ಬಂದ ಮೇಲೆ ತಾನೇ ನೀವು ಮಂತ್ರಿ ಆಗಿದ್ದೀರಿ. ನೀವೇನು ಸಪ್ರೇಟ್ ಆಗ್ತೀರಾ ಅಥವಾ ಮೇಲಿಂದ ಇಳಿದು ಬಂದಿದ್ದಾರೆ? ಇಲ್ಲಲ್ಲ. ಹಾಗಾಗಿ ನಮ್ಮ ಹಕ್ಕುಗಳಿಗೆ, ನಮ್ಮ ಬೇಡಿಕೆಗಳಿಗೆ ಈಡೇರಿಸುವಂಥ ಕೆಲಸ ಮಾಡಿ ಅಂತೇಳಿ ನಾವು ಅವ್ರಿಗೆ ಒಂದು ಸಂದೇಶ ಕೊಟ್ಟಿದ್ದೀವಿ. ಸರ್, ನಿಮ್ಮ ಜೊತೆ ಅಲ್ಲ, ಬೇರೆ ಶಾಸಕರೊಂದಿಗೂ ಸಚಿವರು ಸರಿಯಾಗಿ ನಡೆಸ್ಕೊಳ್ತಿಲ್ಲ. ಈ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಿಮಗೂ ಗೊತ್ತು. ಯಾಕೆ ಸಚಿವರ ವಿರುದ್ಧ ಶಾಸಕರು ಯಾಕೆ ಆಕ್ರೋಶ? ನೋಡಿ, ಅವರು ಕೆಲವೊಂದು ಸಚಿವರು, ಎಲ್ಲರೂ ಅಲ್ಲ ಪಾಪ, ಸೀನಿಯರ್ ಸಚಿವರೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಕೆಲವರು ಸಚಿವರು ಒಂದಿಷ್ಟು ಜನರಿಗೆ ಇರ್ಬೋದು, ಪಾಪ ಕೆಲವು ಹೊಸ ಶಾಸಕರು ಬಂದಿದ್ದಾರೆ. ಅವರನ್ನು ಕರೆದು ಕೂರಿಸಿ ಗೌರವದಿಂದ ನೋಡಿಕೊಂಡು ಅವರ ಬೇಡಿಕೆಗಳು ಏನು ಆಗುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ, ನೋಡ್ಕೊಂಡು ಹೋಗುವಂಥ ಕೆಲಸ ಮಾಡಬೇಕು ಅನ್ನೋದು ನಾವು ಒತ್ತಾಯ ಹಾಕಿದ್ದೀವಿ. ಮತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇಲ್ಲ ಆ ಥರ ಮಾಡ್ಲಿಕ್ಕೆ ಬಿಡೋದಲ್ಲ, ಯಾವುದೇ ಮಂತ್ರಿಗಳಾದರೆ ಅದಕ್ಕೆ ಕ್ರಮ ತಗೊಳ್ತಾರೆ. ಸರ್, ನಿಮ್ಮ CLP ಸಭೆಯಲ್ಲಿ ಒಂದು ಕಡೆ ಆದರೆ ನಿನ್ನೆ ಅಷ್ಟೇ ಚಿಕ್ಕಮಗಳೂರು ಜಿಲ್ಲಾ ಶಾಸಕರ ಸಭೆ ನಡೀತು. ಆಗ KG ಜಾರ್ಜ್ ವಿರುದ್ಧ HD ತಮ್ಮಯ್ಯ ಅವರು ಆಕ್ರೋಶ ಹೊರಹಾಕಿದ್ರು. ನಮಗೆ ಸಪ್ರೇಟಾಗಿ ಮಾತುಕತೆ ಕರಿತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನೋಡಿ, ಅದೇ ಹೇಳಿದ್ನಲ್ಲ, ಕೆಲವರು ಒಂದು ಜಾರ್ಜ್ ತುಂಬ ಚೆನ್ನಾಗಿದ್ದಾರೆ, ಅವರು ಒಳ್ಳೆಯ ಕೆಲಸ ಮಾಡ್ತಾರೆ ಮತ್ತು ಎಲ್ಲರಿಗೂ ಸ್ಪಂದನೆ ಮಾಡ್ತಾರೆ. ಒಂದೊಂದು ಸರಿ ಅದೇ ಹೇಳಿದ್ನಲ್ಲ, ಹೊಸ ಶಾಸಕರಿಗೆ ಅವರಿಗೆ ಸ್ವಲ್ಪ ಸ್ಪಂದನೆ ಮಾಡಿಲ್ಲ ಅಂತೇಳಿ ಹೊರಗಿದೆ. ಅದನ್ನು ಸರಿ ಮಾಡುವಂಥ ಕೆಲಸ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮಾಡಬೇಕು. ನಾವು ಹೇಳೋದು ಅಷ್ಟೇ, ಯಾವುದೇ ಮಂತ್ರಿಗಳಿರಲಿ, ಯಾರೇ ಇರಲಿ, ಶಾಸಕರಿಗೆ ಗೌರವ ಕೊಡಬೇಕು, ಅವ್ರ ಕೆಲಸ ಮಾಡಿಕೊಡ್ಬೇಕು. ಸರ್, ನಿಮ್ಮ ಕ್ಷೇತ್ರದಿಂದ ಏನಾದರೂ ಕೆಲಸ ಆಗಲಿ ಅಥವಾ ಏನಾದರೂ ಮನವಿ ಸಲ್ಲಿಸೋದು ಏನಾದ್ರು ಮಾಡಿದ್ದೀರಾ ಸಚಿವರು? ನಮ್ಮಲ್ಲಿ ನನಗೆ ಯಾರು ಆ ಥರ ಇಲ್ಲ. ನಮಗೆ, ನಾನೊಬ್ಬ ಹಿರಿಯ ಶಾಸಕನಾಗಿದ್ದರಿಂದ ನನಗೆ ಯಾವ ಥರ ಯಾರೂ ಆ ಥರ ಮಾಡಿದ್ದಿಲ್ಲ. ನಮಗೆ ಇವತ್ತು ಆ ಥರ ಯಾರು ನೋಡ್ಕೊಂಡಿಲ್ಲ. ನಮ್ಮಲ್ಲಿ ಗೌರವಯುತ ನಡ್ಕೊಂಡಿದ್ದಾರೆ, ನಮ್ಮ ಕೆಲಸ ಮಾಡಿಕೊಟ್ಟಿದ್ದಾರೆ, ನಮ್ಮ ಮಂತ್ರಿಗಳು ಚೆನ್ನಾಗಿ ನೋಡ್ಕೊಳ್ತಾರೆ. ಥ್ಯಾಂಕ್ ಯು. ಇದಿಷ್ಟು ಬೇಲೂರು ಗೋಪಾಲ್ ಕೃಷ್ಣ ಅವರು ಹೇಳಿದ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಹಿರಣ್ಯ TV9 ಬೆಂಗಳೂರು.